ಕೆಎಚ್ ಪಾಟೀಲ್ ರವರ ಶತಮಾನೋತ್ಸವದ ಸಮಾರಂಭದ ಕುರಿತು ಪೂಜ್ಯ ಶ್ರೀಗಳು ಸೇರಿದಂತೆ ಗಣ್ಯರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕೃಷ್ಣಾನಗರದ ನಂದಿ ಸಕ್ಕರೆ ಕಾರ್ಖಾನೆಯಲ್ಲಿ ಮಾರ್ಚ್ 9ರಂದು ನಾಡು ಮೆಚ್ಚಿದ ಜನನಾಯಕ, ಸಹಕಾರಿ ಧುರೀಣ, ಜನಪರ ಕಾಳಜಿ, ಮಹಾನ್ ಮುತ್ಸದಿ, ರಾಜಕಾರಣಿ ಕೆಎಚ್ ಪಾಟೀಲ್ ರವರ 100ನೇ ಜನ್ಮ ಶತಮಾನೋತ್ಸವದ ಸಮಾರಂಭವನ್ನು ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯವರು ಹಮ್ಮಿಕೊಂಡಿದ್ದು, ಶ್ರೀ ದಿವಂಗತ ಕೆಎಚ್ ಪಾಟೀಲ್ ಅವರ ಕುರಿತು ಪೂಜ್ಯ ಶ್ರೀಗಳು, ಗಣ್ಯಮಾನ್ಯರು ಅವರು ಮಾಡಿದ ಸಾಧನೆಗಳನ್ನು ಸ್ಮರಿಸುತ್ತಾ ಅವರನ್ನು ಶ್ಲಾಘಿಸಿದರು. ಯಾವತ್ತು ಎಲ್ಲ ನಮ್ಮ ಮಠದ ಕರ್ತೃ ಸ್ವಾಮಿಗಳಿಗೆ ಭಕ್ತಿಯಿಂದ ಹಣಿಮಣೆದು ಒಂದೆರಡು ವಿಚಾರ ಹೇಳಬೇಕಂದ್ರೆ, ನಮ್ಮ ಭಾಗದಲ್ಲಿಯೇ ಈ ಒಂದು ನಂದಿ ಸಕ್ಕರೆ ಕಾರ್ಖಾನೆ ಉದ್ಭವ ಆದದ್ದು ಮೂಲತಃ ಇಬ್ಬರು ವ್ಯಕ್ತಿಗಳಿಂದ. ಒಬ್ಬರು BT ಪಾಟೀಲ್, ಒಬ್ಬರು KH ಪಾಟೀಲ್. ಅವರಿಬ್ಬರು ಆ ಭಾಗದ ಇವರು ರೈತರನ್ನು ಭೇಟಿ ಮಾಡಿ, ರೈತರಿಗೆ ಈ ಒಂದು ಕಬ್ಬು ಬೆಳೆಗಾರರು ರೈತರಿಗೆ ಭೇಟಿಯಾಗಿ ಈ ಭಾಗದಲ್ಲಿ ಒಂದು ಭಾಳ ಒಳ್ಳೆಯ ಅವಶ್ಯಕತೆ ಐತಿ, ಅದು ಮಾಡೋದು ಭಾಳ ಅವಶ್ಯಕತೆ ಇದೆ, ನಿಮ್ಮ ಸಹಕಾರ ಬೇಕು ಅಂತ ಊರೂರು ತಿರುಗಾಡಿ, ಯಾರು BT ಪಾಟೀಲ್ರು ಮತ್ತು KH ಪಾಟೀಲ್ ರೀ ಇಬ್ಬರು ಭಾಳಷ್ಟು ಪರಿಶ್ರಮ ಪಟ್ಟು ಅನೇಕ ಕಬ್ಬು ಬೆಳೆಗಾರರಾದಂಥ ರೈತರನ್ನು ಭೇಟಿ ಮಾಡಿ ಅವರಿಗೆ ಇದರ ಮಹತ್ವವನ್ನು ತಿಳಿಸಿ ಸಕ್ಕರೆಯ ಒಂದು ಆಗುವಂಥ ಸಕ್ಕರೆ ನಿರ್ಮಾಣ ಮಾಡುವಂಥ ಕಾರ್ಖಾನೆ ಆದರೆ ನಮ್ಮ ಭಾಗದ ಜನರಿಗೆ ಭಾಳಷ್ಟು ಪ್ರಯೋಜನಕಾರಿಯಾಗ್ತದೆ, ಅದಕ್ಕಾಗಿ ಇದನ್ನು ಮಾಡೋಣ ಅಂತೆಲ್ಲ ಅಂದಾಗ ಅವರು ಹೇಳಿದಂತೆ, ಅಂದರೆ ಇದೊಂದು ಮಾತು, ಅಷ್ಟು ರೊಕ್ಕನೂ ಕೂಡ್ತು, ಜನ ಬೆಂಬಲ ಸಿಕ್ತು. ಏನೋ ಒಂದು ಗಾದಿ ಮಾತು ಹೇಳ್ತಾರಲ್ಲ, ಏನು ಅಂತ ಕೇಳಿದೆ, ಬೇಡುವ ನಾಲಿಗೆಯಲ್ಲಿ ನಿಯತ್ತಿದ್ದರೆ ಕೊಡುವ ಕೈಗಳಿಗೆ ಕೊರತೆ ಇಲ್ಲ ಎನ್ನುವಂಥ ಗಾದೆ ಮಾತಿನಂತೆ ಅವರು ಎಲ್ಲರೂ ಬೆಂಬಲ ಕೊಟ್ಟರು. ಹೀಗಾಗಿ ಮೊಟ್ಟ ಮೊದಲೇ ಈ ಭಾಗದಲ್ಲಿ ಯಾವ ಇದ್ದಿದ್ದಿಲ್ಲ, ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಎರಡು ಜಿಲ್ಲೆಗಳ ಮಧ್ಯಂತರವಾದಂಥ ಈ ನಂದಿ ಶುಗರ್ ಫ್ಯಾಕ್ಟ್ರಿ ಭಾಳ ಅದ್ಧೂರಿಯಿಂದ ನಿರ್ಮಾಣ ಆಯಿತು, ಯಶಸ್ವಿ ಆಯಿತು, ಉದ್ಘಾಟಿಸಲ್ಪಟ್ಟಿತು. ನಾವು ಆವಾಗ ಹೋಗಿದ್ದೇವೆ. ಭಾಳ ಅದ್ಧೂರಿಯಿಂದ ಈ ಯಶಸ್ವಿಯಾದ ರೈತಾಪಿ ಜನಗಳಿಗೆ, ಬಡಹಳ್ಳಿಯ ಜನಗಳಿಗೆ ಉಪಯೋಗ ಆಗುವಂಥ ಕಾರ್ಯ ಅವಿಬ್ಬರೂ ಕೂಡಿ ಸ್ತುತ್ಯವಾಗಿ ಮಾಡಿದ್ದಾರೆ. ಅವರ ಈ ಮಾಡಿದಂಥ ಕೃತ್ಯ ಇವತ್ತು ಫಲವನ್ನು ಕೊಡ್ತಾ ಇದೆ. ಅದರ ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಹೃದಯಪೂರಿತ ಆಶೀರ್ವಾದಗಳು, ಶುಭಾಶಯಗಳನ್ನು ನಾವು ಹಾರೈಸ್ತೇವೆ. ಹಾಗೂ ಬಾಗಲಕೋಟೆ ಜಿಲ್ಲೆಯ ರೈತರು ಹಾಗೂ ಕಬ್ಬು ಬೆಳೆಗಾರರಿಗೆ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ತಿಳಿದಂತೆ ಇದೇ ತಿಂಗಳು 9ನೇ ತಾರೀಕಿಗೆ ನಮ್ಮ ಕಾರ್ಖಾನೆಯ ಸಂಸ್ಥಾಪಕರಲ್ಲಿ ಒಬ್ಬರಾದಂಥ KH ಪಾಟೀಲ್ ಅವರ ಶತಮಾನೋತ್ಸವವನ್ನು ಆಯೋಜಿಸಲಾಗಿದೆ. ಅದೇ ಕಾರ್ಯಕ್ರಮದಲ್ಲಿ ನಮ್ಮ ವಿಸ್ತರಣೆ ಘಟಕಕ್ಕೆ ಬೇಕಾಗಿರ್ತಕ್ಕಂಥ ಶೇರ್ ಹೂಡಿಕೆ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗುತ್ತದೆ. ಆದ ಕಾರಣ ಎಲ್ಲ ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂಥೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಇನ್ನೊಂದು ಸಂತೋಷದ ಸಂಗತಿ ಏನಪ್ಪ ಅಂದ್ರೆ, ಇದೇ ಹಂಗಾಮಿಯಲ್ಲಿ ಸುಮಾರು 4.5 ಲಕ್ಷ ಟನ್ನ ಕಬ್ಬನ್ನು ಈ ಕಾರ್ಖಾನೆ ನುರಿಸಿದೆ. ಹಾಗೂ ಕಬ್ಬು ಬೆಳೆಗಾರರ ಪೇಮೆಂಟನ್ನು ಕೂಡ ಪೂರೈಸಿದೆ ಅನ್ನೋದರಲ್ಲಿ ಅತ್ಯಂತ ಸಂತೋಷ ಅನ್ನಿಸ್ತೈತಿ. ಆದ ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ನಮ್ಮ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಬಲಪಡಿಸಲು ಒಕ್ಕಟ್ಟದಿಂದ ಸೇರಬೇಕು ಅಂತ ಹೇಳಿ ನಾನು ಇನ್ನೊಮ್ಮೆ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡುತ್ತೇನೆ. ನಮಸ್ಕಾರ. ಪಾಟೀಲರ 100ನೇ ಶತಮಾನೋತ್ಸವದ ಅಂಗವಾಗಿ ದಿನಾಂಕ 9/3/2025ರಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಅವರ ಜನ್ಮ ಶತಮಾನೋತ್ಸವ ಹಾಗೂ ಹೊಸ ಷೇರುಗಳ ಬಿಡುಗಡೆ ಸಮಾರಂಭ ನಡೆಯಲಿ. ದಿನಾಂಕ 9ರಂದು KH ಪಾಟೀಲ್ ಸಭಾಭವನದಲ್ಲಿ ಹಾಗೂ ಷೇರು ಸದಸ್ಯರು ಸಭೆಯಲ್ಲಿ ಭಾಗವಹಿಸಿ ನಂದಿ ಸಕ್ಕರೆ ಕಾರ್ಖಾನೆ ಹಿನ್ನೆಲೆಯನ್ನು ಹೇಳಬೇಕಂದ್ರೆ 1975ರಲ್ಲಿ ನಮ್ಮ ತಂದೆಯವರಾದಂಥ ದಿವಂಗತ BT ಪಾಟೀಲರು
ಈ ವಿಜಯಪುರ ಸ್ಪಿನ್ನಿಂಗ್ ಮಿಲ್ಲಿನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ದಿವಂಗತ KH ಪಾಟೀಲ್ ಸಂಪರ್ಕವನ್ನು ಹೊಂದಿದ್ದರು. ದಿವಂಗತ KH ಪಾಟೀಲ್ ಅವರೇ ನಮ್ಮ ತಂದೆಯವರಾದಂಥ ದಿವಂಗತ BT ಪಾಟೀಲ್ರನ್ನ ರಾಜ್ಯ ಸಹಕಾರಿ ನೂಲಿನ ಗಿರಣಿಯ ಮಹಾಮಂಡಳದ ಅಧ್ಯಕ್ಷರನ್ನಾಗಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತು KH ಪಾಟೀಲ್ಗೆ ಮತ್ತು ನಮ್ಮ ತಂದೆಯವರಿಗೆ ನಿಕಟ ಸಂಪರ್ಕ ಈ ಸ್ಪಿನ್ನಿಂಗ್ ಮಿಲ್ನ ಮೂಲಕ. ಯಾಕಂದರೆ ನಮ್ಮ ತಂದೆಯವರು ದಿವಂಗತ BT ಪಾಟೀಲ್ ವಿಜಯಪುರ ಸ್ಪಿನ್ನಿಂಗ್ ಮಿಲ್ನ ಅಧ್ಯಕ್ಷರಾಗಿದ್ದರು. ಅವು KH ಪಾಟೀಲ್ ಹುಲ್ಕೋಟಿ ಸ್ಪಿನ್ನಿಂಗ್ ಮಿಲ್ನ ಪ್ರತಿನಿಧಿಯಾಗಿ ರಾಜ್ಯ ಪ್ರತಿನಿಧಿಯಾಗಿ ಬೆಂಗಳೂರಿನಲ್ಲಿ ಆಗಾಗ ಸಭೆ ಸೇರಿ ಅವರು ಇದರಿಂದ ಇಬ್ಬರೂ ಸಂಪರ್ಕ ನಿಕಟವಾಗಿತ್ತು. ತದನಂತರ ವಿಜಯಪುರ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಇಲ್ಲಿ ಯಾವುದೇ ಆವಾಗ ಕಾರ್ಖಾನೆಗಳಿರಲಿಲ್ಲ. 80ನೇ ಇಸ್ವಿಯಲ್ಲಿ ನಮ್ಮ ಕಬ್ಬು ಬೆಳೆಗಾರರ ಸಂಕಷ್ಟವನ್ನು ಅರಿತು ನಮ್ಮ ತಂದೆಯವರಾದಂಥ ದಿವಂಗತ BT ಪಾಟೀಲ್ KH ಪಾಟೀಲ್ರ ಮುಂದೆ ಈ ಬಗ್ಗೆ ಪ್ರಸ್ತಾಪಿಸಿದಾಗ ನಾನು ನಿಮಗೆ ಸಂಪೂರ್ಣವಾಗಿ ಬೆನ್ನೆಲುಬಾಗಿ ನಿಂತಿರ್ತೀನಿ, ನೀನೇ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡು ವಿಜಯಪುರ ಜಿಲ್ಲೆಗೆ, ಅದರಿಂದ ಕಬ್ಬು ಬೆಳೆಗಾರರಿಗೆ ಸಹಾಯ ಆಗ್ತದೆ ಅಂತ ಹೇಳಿ ಅವರೇ ಮುಂದಾಲೋಚನೆ ಮಾಡಿ ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೇಳಿ ರಾಜ್ಯ ಮಟ್ಟದ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ದಿನಾಂಕ 5/5/82ರಂದು ಇದನ್ನು ನೋಂದಾಯಿಸಿದಂಥ ದಿವಂಗತ BT ಪಾಟೀಲ್ರನ್ನ ಚೀಫ್ ಪ್ರಮೋಟರನ್ನಾಗಿ ಆಯ್ಕೆ ಮಾಡಲಾಯಿತು. ಹೀಗೆ ಪ್ರತಿ ಹಂತದಲ್ಲಿಯೂ ಸಹ ದಿವಂಗತ KH ಪಾಟೀಲ್ರು ನಮ್ಮ ತಂದೆಗೆ ಬೆನ್ನೆಲುಬಾಗಿ ನಿಂತು 1984ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಲೈಸೆನ್ಸ್ ಕೊಡಿಸುವಲ್ಲಿ ದಿವಂಗತ KH ಪಾಟೀಲ್ರ ಪಾತ್ರ ಪ್ರಮುಖವಾಗಿತ್ತು. ನಂತರ ಷೇರು ಸಂಗ್ರಹಣೆ ಪ್ರಾರಂಭವಾಗಿ ಮತ್ತು ಇಲ್ಲಿಯ ರೈತರ ಮನವೊಲಿಸಿ ಭೂಮಿಯನ್ನು ಪಡೆದುಕೊಳ್ಳಲು ದಿವಂಗತ ಮಾಜಿ ಜಿಲ್ಲಾಧಿಕಾರಿಗಳಾದಂಥ ಅಜಿತ್ ಶೆಟ್ಟಿಯವರು ಸಹಕಾರ ಅತಿ ಹೆಚ್ಚಾಗಿತ್ತು. ಇದರಿಂದ ಇವರೆಲ್ಲರ 3 ಮಂದಿಯ ಒಂದು ಕಾರ್ಯದಿಂದ 1991ರಲ್ಲಿ ಪ್ರಪ್ರಥಮ ಬಾರಿಗೆ ನಂದಿ ಸಹಕಾರಿ ಕಾರ್ಖಾನೆ ಸ್ಥಾಪನೆಯಾಗಿ ಕಬ್ಬು ಅರಿಯ ಹಂಗಾಮನ್ನು ಪ್ರಾರಂಭಿಸಿತು. ಹೀಗೆ ದಿವಂಗತ KH ಪಾಟೀಲ್ರು ಮತ್ತು BT ಪಾಟೀಲ್ರ ಒಡನಾಟದಿಂದ ಈ ಜಿಲ್ಲೆಗೆ ಒಂದು ಕಬ್ಬು ಬೆಳೆಗಾರರಿಗೆ ವರದಾನದಂಥ ನಂದಿ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಯಿತು ಅನ್ನೋದರಲ್ಲಿ ಎರಡವಾಗಿ ಹಿನ್ನೆಲೆಯಾಗಿ ನಿಂತು ಎಲ್ಲ ಕಾರ್ಯಗಳನ್ನು ಮಾಡಿ BT ಪಾಟೀಲ್ರಿಗೆ ಮತ್ತು ಈ ಕಬ್ಬು ಬೆಳೆಗಾರರಿಗೆ ಮತ್ತು ಎಲ್ಲರಿಗೂ ಅನುಕೂಲವಾಗುವಂಥ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿದ ಹೆಮ್ಮೆ ದಿವಂಗತ KH ಪಾಟೀಲ್ ಅಂತ ಹೇಳಲು ನನಗೆ ಅತೀವ ಸಂತೋಷ. ಹೊಸ ಷೇರು ಬಿಡುಗಡೆ ಸಮಾರಂಭ 9ನೇ ತಾರೀಕಿಗೆ ನಡೀತಾ ಇದೆ. ಈಗ ಸ್ವಲ್ಪ ವಿಸ್ತರಣಾ ಘಟಕದಿಂದ ಸ್ವಲ್ಪ ಇವರಿಗೆ ಆರ್ಥಿಕ ಸಹಕಾರ ಬೇಕಾಗಿದೆ ಮತ್ತು ಇವರು ಈಗಿನ ಆಡಳಿತ ಮಂಡಳಿಯವರು ಕೆಲವರು ಸಹ ಮುಖ್ಯಮಂತ್ರಿಗಳನ್ನು, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಎಲ್ಲರನ್ನು ಭೇಟಿಯಾಗಿ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಬೇಕಂತ ಪ್ರಯತ್ನ ಪಟ್ಟಿದ್ದು ಇರುತ್ತದೆ. ಆದ್ದರಿಂದ ಈವರೆಗೆ ಅದು ಸಫಲ ಆಗಿಲ್ಲ. ಆದರೆ ಈಗ ಅನಿವಾರ್ಯವಾಗಿ ರೈತರ ಬಳಿಗೆ ಹೋಗಿ ಷೇರು ಸಂಗ್ರಹಣೆಗೆ ಹೋಗುವುದು ಅನಿವಾರ್ಯ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೆ, ರೈತರಿಗೆ ಮತ್ತು ಕಬ್ಬು ಬೆಳೆಗಾರರಿಗೆ ಮನದಟ್ಟಾಗಿರೋದ್ರಿಂದ ಈ ಹೊಸ ಷೇರನ್ನು ಪ್ರಾರಂಭ ಮಾಡಲು ಆಡಳಿತ ಮಂಡಳಿ ನಿರ್ಧರಿಸಿರುವುದರಿಂದ ಈ ಸಮಾರಂಭ ದಿನಾಂಕ 9ರಂದು ನಡೆಯಲಿದೆ. ಎಲ್ಲ ರೈತ ಬಾಂಧವರು ಅದರಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಷೇರು ಪಡೆದುಕೊಳ್ಳಬೇಕಂತ ಎಲ್ಲರೂ ತಮ್ಮ ಮೂಲಕ ನಾವು ಮನವಿ ಮಾಡಿಕೊಂಡು ದಿನಾಂಕ 8/3/2000 ನಮ್ಮ ತಂದೆಯವರಾದಂಥ BT ಪಾಟೀಲ್ರು ನಿಧನ ಹೊಂದಿದ್ದರು. ಆ ಪ್ರಯುಕ್ತ ಈ ನಾಳಿನ 8/3/25ಕ್ಕೆ ನಮ್ಮ ತಂದೆಯವರು ತೀರಿಕೊಂಡು 25 ವರ್ಷಗಳಾಗ್ತವೆ. ಈ ಸಂಬಂಧವಾಗಿ ರೈತರು ಶ್ರದ್ಧಾಂಜಲಿ ಸಭೆಯನ್ನು ಕಾರ್ಖಾನೆ ಆವರಣದಲ್ಲಿ, ನಂದಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿರುವಂಥ BT ಪಾಟೀಲ್ ಪುತ್ಥಳಿಗೆ ಪೂಜೆ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿದ್ದಾರೆ. ಈ ಪ್ರಯುಕ್ತ ರೈತರು ಮತ್ತು ಷೇರುದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಈ ಮೂಲಕ ತಮ್ಮಲ್ಲಿ ದಿವಂಗತ KH ಪಾಟೀಲ್ರ 100ನೇ ವರ್ಷದ ದಿನ ಇವತ್ತು
ರಾಜ್ಯದ ಧೀಮಂತ ನಾಯಕರು, ನಮ್ಮ ಉತ್ತರ ಕರ್ನಾಟಕದ ಹುಲಿ ಎಂದೇ ಖ್ಯಾತಿಯಾದಂಥ ಧೀಮಂತ ನಾಯಕ KS ಪಾಟೀಲರ ಇವತ್ತು ಶತಮಾನೋತ್ಸವದ ಕಾರ್ಯಕ್ರಮ ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಭಗವಂತ ಅಂಥ ಒಂದು ಶಕ್ತಿ ಈಗಿನ ರಾಜಕಾರಣಿಗಳಿಗೆ ಅದನ್ನು ತಮ್ಮ ಹೃದಯದಲ್ಲಿ ಅಳವಡಿಸ್ಕೋಬೇಕು. ಯಾಕೆಂದರೆ KS ಪಾಟೀಲರು ಬಹಳ ಒಳ್ಳೆಯ ಹೆಸರುವಾಸಿ, ಒಳ್ಳೆಯ ದಿಟ್ಟ ಹೆಜ್ಜೆ ನೀಡ್ತಕ್ಕಂಥ ಒಬ್ಬ ಧೀಮಂತ ನಾಯಕರ ಶತಮಾನೋತ್ಸವ ಆ ಕುಟುಂಬಕ್ಕೆ ಒಂದು ಒಳ್ಳೆಯ ಒಂದು ಶಕ್ತಿಯನ್ನು ಕೊಡಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ನಂದಿ ಶುಗರ್ ಫ್ಯಾಕ್ಟ್ರಿ ಇಲ್ಲಿವರೆಗೆ ನಮ್ಮ ರೈತರಿಗೆ ಬಹಳ ಬೆನ್ನೆಲುವಾಗಿರ್ತಕ್ಕಂಥ ನಂದಿ ಶುಗರ್ ಫ್ಯಾಕ್ಟ್ರಿ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಅದು ಯಾಕೆ ಅದನ್ನು ಕುಂಠಿತವಾಯಿತು ಅಥವಾ ಅದನ್ನು ಯಾಕೆ ಈ ಮಟ್ಟಿಗೆ ಹೋಯಿತು ಅನ್ನೋದನ್ನು ರೈತರು ಇವತ್ತು ಬಹಳ ಆಘಾತಕ್ಕೆ ಒಳಗಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿದೆ. ಹಿಂದೆ ಇವತ್ತು ಜಿಲ್ಲಾ ಆಡಳಿತದಲ್ಲಿ DCG ಬ್ಯಾಂಕ್ನ ವತಿಯಿಂದ ಮತ್ತು ಬಾಗಲಕೋಟೆ ಬ್ಯಾಂಕ್ DCG ಬ್ಯಾಂಕ್ ವತಿಯಿಂದ ವಿಶೇಷವಾಗಿ ಬಿಜಾಪುರ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ DCG ಬ್ಯಾಂಕ್ ಮೂಲಕ ಲೋನನ್ನು ತಾವು ಕೊಟ್ಟಿದ್ದೀರಿ. ಆದರೆ ಇವತ್ತು ರೈತರು ಬಹಳ ಸಂಕಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನನಗೊಂದು ಏನೋ ತಿಳಿದು ಬಂತು, ಇನ್ನು ಯಾವಾಗ ದಿವಂಗತ BT ಪಾಟೀಲರನ್ನ ನಾವು ನೆನೆಸ್ಕೋಬೇಕಾಗ್ತದೆ. ಯಾಕೆಂದರೆ ಅವರು ಉರಿ ಬಿಸಿಲಲ್ಲಿ ಛತ್ರಿ ಹಿಡ್ಕೊಂಡು ಎಲ್ಲರ ಕಡೆ ಸೇರನ್ನು ಕಲೆಕ್ಷನ್ ಮಾಡಿಕೊಂಡು ಇವತ್ತು ನಮ್ಮ ರೈತರಿಗೆ ಒಂದು ಬೆನ್ನೆಲುವಾಗಿರ್ತಕ್ಕಂಥ ನಂದಿ ಶುಗರ್ ಫ್ಯಾಕ್ಟ್ರಿ ಸಕ್ಕರೆ ಕಾರ್ಖಾನೆಯನ್ನು ಕಟ್ಟಿದರು. ಆದರೆ ಇವತ್ತು ಅದರ KS ಪಾಟೀಲರ ಒಂದು ನೆವದಲ್ಲಿ ಇವತ್ತು ಶೇರನ್ನು ಕಲೆಕ್ಷನ್ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶಕರು ಹಮ್ಮಿಕೊಂಡದ್ರಿಂದ ಏನದು ಬಹಳ ಬೆನಿಫಿಟ್ ಆಗಂಗಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದರೆ 100-150 ಕೋಟಿ ರೂಪಾಯಿ ಅದಕ್ಕೆ ಬೇಕಾಗ್ತದೆ. ಅದಕ್ಕೆ ಇನ್ನೂ ಅವ್ರಿಗೆ DCG ಬ್ಯಾಂಕಿನವರು ಇನ್ನೂ ಅವರೊಂದು 100 ಕೋಟಿ ಅವ್ರು ಏನಾದರೂ ಕೊಟ್ಟರೆ ರೈತರಿಗೆ ಒಳ್ಳೆಯದಾಗ್ತದೆ. ಇಲ್ಲ ಅಂದ್ರೆ ರಗಡ ರಾಜಕಾರಣಿಗಳು ಆ ಭಾಗದ ಶಾಸಕರು ಸಿಕ್ಕಾಪಟ್ಟಿ 100-150 ಕೋಟಿ ಏನು ಭಾಳ ದೊಡ್ಡದಲ್ಲ ಅವ್ರಿಗೆ. ಅವರ ಸ್ವಯಂ ಪ್ರೇರಣೆಯಿಂದ ಅವರೇ ಕೊಡ್ಬೋದು, ಏನು ದೊಡ್ಡಾಗೋದಲ್ಲ. ಸಾವಿರಾರು ಕೋಟಿ ಗಳಿಸಿದಾಗ ಒಂದು 100 ಕೋಟಿ ರೂಪಾಯಿ 100-200 ಕೋಟಿ ರೂಪಾಯಿ ಕೊಟ್ಟರೆ ತಪ್ಪಾಗಲಿಕ್ಕಿಲ್ಲ. ಆ ಭಾಗದ ಶಾಸಕರು ಒಂದು 200 ಕೋಟಿ ನಂದಿ ಶುಗರ್ ಫ್ಯಾಕ್ಟ್ರಿ ಕೊಟ್ಟರೆ ಒಳ್ಳೇದಾಗ್ತದೆ, ದೇವರು ಒಳ್ಳೇದು ಮಾಡ್ತಾನೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೀನಿ. 9/3/2025 ಅಂದರೆ ರವಿವಾರ KS ಪಾಟೀಲರ 100ನೇ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 1982ರಾಗ ನಮ್ಮ ಫ್ಯಾಕ್ಟ್ರಿ ಲೈಸೆನ್ಸ್ ಸಿಕ್ಕಾಗ ನಮ್ಮ ನಂದಿ ಸಹಕಾರ ಸಕ್ಕರೆ ಕಾರ್ಖಾನೆಗೆ KS ಪಾಟೀಲರ ಸಹಾಯ ಸಹಕಾರ ಭಾಳಿದೆ. ಲೈಸೆನ್ಸ್ ಕೊಡುವಾಗ ಮುಂಚೂಣಿಯಲ್ಲೇ ಅವರು ಕೊಡಿಸಿದ್ದಾರೆ. ಅವರ ಉಪಕಾರ, ನಮ್ಮ ಫ್ಯಾಕ್ಟ್ರಿ ಉಪಕಾರ, ನಾವು ಉಪಕಾರ ಸ್ಮರಣೆ ಮಾಡ್ಬೇಕಂಥೇಳಿ ನಮ್ಮ ಎಲ್ಲರ ಹಿರಿಯರ ಆದಿಯಾಗಿ ನಿರ್ದೇಶಕ ಮಂಡಳಿಯವರಿಂದ ಎಲ್ಲರೂ ವಿಚಾರ ಮಾಡಿ ಈ ಬರುವ ರವಿವಾರ 11 ಗಂಟೆಗೆ KS ಪಾಟೀಲ್ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶ್ರೀಯುತ HK ಪಾಟೀಲರು ಮತ್ತು MB ಪಾಟೀಲರು, ಶಿವಾನಂದ ಪಾಟೀಲರು, ತಿಮ್ಮಾಪುರ ಸಾಹೇಬರು, 4 ಮಂದಿ ಮಂತ್ರಿಗಳು, ಒಂದು 6 ಜನ MLAಗಳು, HY ಮೇಟಿ ಅವರು, JT ಪಾಟೀಲರು, ಜಗದೀಶ್ ಗುಡುಗುಂಟೆ ಅವರು, ಯಶವಂತರಾಯಗೌಡ ಪಾಟೀಲರು, ಅಪ್ಪಾಜಿ ನಾಡಗೌಡರು ಮತ್ತು MLCಗಳಾದ ಹನುಮಂತ ನಿರಾಣಿ, PH ಪೂಜಾರ್ ಅವರು, SR ಪಾಟೀಲರು, ಅಜಯ್ ಕುಮಾರ್ ಸರ್ನಾಯಕರು, DR ಪಾಟೀಲರು ಒಳಗೊಂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತಾನು. ಮತ್ತು ಅದೇ ಕಾರ್ಯಕ್ರಮದಲ್ಲಿ ಅಂದ್ರೆ ಫಸ್ಟಕ್ಕೆ ಲೈಸೆನ್ಸ್ ಕೊಡಿದವರು KS ಪಾಟೀಲರು ಅವರ ಜನ್ಮ ಶತಮಾನೋತ್ಸವ ದಿನನ ನಮ್ಮ ಫ್ಯಾಕ್ಟ್ರಿನೂ ಸ್ವಲ್ಪ ಸಂಕಷ್ಟ ಸ್ಥಿತಿ ಆಗೈತಿ. ಹೊಸ ಷೇರು ಬಿಡುಗಡೆ ಆ ಕಾರ್ಯಕ್ರಮದಾಗ ನಾವು ಹೊಸ ಷೇರು ಬಿಡುಗಡೆ ಮಾಡಿ ಮಾಡಿದ್ವಿ ಅಂದ್ರೆ ನಾಳೆ ನಮಗೆ ಒಂದು ಹೊಸ ಫ್ಯಾಕ್ಟ್ರಿ ಚಾಲೂ ಮಾಡೋಕೆ ಒಂದು ಅವಕಾಶ ಸಿಗ್ತೈತಿ, ಒಳ್ಳೇದಾಕತೈತಿ ಹೇಳ್ಕೊಂಡು ನನ್ನೊಂದು 2 ಮಾತು. ನಂದಿ ಸಕ್ಕರೆ ಕಾರ್ಖಾನೆ ಸಭಾಭವನದಲ್ಲಿ KH ಪಾಟೀಲ್ ಸಭಾಭವನದಲ್ಲಿ
ಶ್ರೀಯುತ ಕೆ ಎಚ್ ಪಾಟೀಲರ ಜನ್ಮ ಜಯಂತ್ಯೋತ್ಸವ ಹಾಗೂ ಕೆ ಎಚ್ ಪಾಟೀಲರ ಒಂದು ವಿಜೃಂಭಣೆ ಕಾರ್ಯಕ್ರಮವನ್ನು ಈ ಕಾರ್ಖಾನೆ ಆಡಳಿತ ಮಂಡಳಿಯವರು ಹಾಗೂ ರೈತ ಬಾಂಧವರು ಹಮ್ಮಿಕೊಂಡಿರ್ತಾರೆ. ನಂದಿ ಸಕ್ಕರೆ ಕಾರ್ಖಾನೆಗೆ ಶ್ರೀ ಕೆ ಎಚ್ ಪಾಟೀಲರು ಮಾಡಿದ ಅಮೋಘ ಸಾಧನೆ. ಯಾಕಂತಂದ್ರೆ ಆಗ ಸಕ್ರೆ ಫ್ಯಾಕ್ಟ್ರಿಗೆ ಈ ಲೈಸೆನ್ಸ್ ಕೊಡೋ ಮುಂದೆ ಈಗಿದ್ದಟ್ಟ ಸರಳೀಕರಣ ಇದ್ದಿದ್ದಿಲ್ಲ. ಸಾಕಷ್ಟು ಕೇಂದ್ರ ಮಂತ್ರಿಗಳು ಕೂಡ ಬೇರೆ ಬೇರೆ ಫ್ಯಾಕ್ಟ್ರಿಗೆ ಲೈಸೆನ್ಸ್ ಕೊಡುವ ಹೊತ್ನಾಗ ಇದನ್ನು ಸಹಕಾರಿಗೆ ರಂಗಕ್ಕನ್ನು ಕೊಡಬೇಕಂತ ಹಠ ಹಿಡಿದ ಶ್ರೀಮತಿ ಇಂದಿರಾ ಗಾಂಧಿಯವರ ಪ್ರಭಾವ ಮೇಲೆ ಬೀರಿ ಮಂತ್ರಿಗಳ ವಿರುದ್ಧ, ಆಗಿನ ಕ್ಯಾಬಿನೆಟ್ ಮಂತ್ರಿಗಳ ವಿರುದ್ಧ ಈ ಲೈಸೆನ್ಸನ್ನು ಕೊಟ್ಟು ನಮ್ಮ ಈ ಭಾಗದ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ಕೂಡ ಅವ್ರ ಹೆಸರಲ್ಲಿ ಊಟ ಮಾಡ್ಬೇಕು, ಅಷ್ಟು ಸಹಾಯ ಆಗಿದೆ ಅವ್ರ ಕಡೆಯಿಂದ. ಯಾಕಂದ್ರೆ 2,000 ರೂಪಾಯಿ ಸೇರಿದ್ರೆ ಯಾರಿಗೂ ಕೊಡುವಷ್ಟು ತಾಕತ್ತಿದ್ದಿಲ್ಲ. ಸಾಕಷ್ಟು ಮನೆಗಳಿಗೆ ನಾವು ಅಡ್ಡಾಡಿದ್ರು ಯಾರೂ ಸೇರ್ ಕೊಡಲಿಲ್ಲ. 5 ವರ್ಷ 4 ವರ್ಷ ಮುಂದೆ ಹೋಯ್ತು. ಆಮೇಲೆ ಸಾಕಷ್ಟು ಇಲ್ಲೆಲ್ಲ ಲೀಡರ್ಸ್ನ ಕರೆದು ಜೇನಾಪತಿ ಸಾರು, ಬಿ ಟಿ ಪಾಟೀಲರು ಮತ್ತು ನಮ್ಮ ಕುಮಾರ ಸಾರನ್ನ ಕರೆದ ಸೇರಿ ಕೊಡ್ಸಾಕ ಅವ್ರ ಮೇಲೆ ಒತ್ತಾಯ ಮಾಡಿ ಅವ್ರು ಕೆ ಎಚ್ ಪಾಟೀಲರು ಇದನ್ನೊಂದು ಸಾಧನೆ ಮಾಡಿ ರೈತರಿಗೆ ಈ ಸಕ್ಕರೆ ಕಾರ್ಖಾನೆ ಕಟ್ಟಿಕೊಟ್ಟಿದ್ದಾರೆ. ಅವರ ಸವಿನೆನಪು ಮಾಡುವ ನಮ್ಮದು ಭಾಗ್ಯ ತಿಳ್ಕೊಂಡ್ವಿ ನಾವು. ಅವ್ರ ಸವಿನೆನಪಿಗಾಗಿ ಇದನ್ನು ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ತಾವು ಈ ಕಾರ್ಯಕ್ರಮದಲ್ಲಿ ಜರೂರು ತಾವು ಅಭಿಮಾನಿಗಳು ಬಂದು ರೈತ ಬಾಂಧವರು ಆ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡಬೇಕು. ಈ ಕಾರ್ಖಾನೆಯ ಒಂದು ಅಭಿವೃದ್ಧಿ ಸಲುವಾಗಿ ಷೇರು ಬಿಡುಗಡೆ ಮಾಡಿದ್ದಾರೆ ಆಡಳಿತ ಮಂಡಳಿಯವರು. ಷೇರು ತಾವೆಲ್ಲ ರೈತರು ಇನ್ನಷ್ಟು ಷೇರು ಕೂಡಿಸಿ ಒಂದು 10,000ವರೆಗೂ ಷೇರು ನೀವು ಎಲ್ಲರೂ ಕೂಡಿಸಿದ್ರಂದ್ರೆ ಕಾರ್ಖಾನೆ ಯಾವುದೇ ಸಾಲವಿಲ್ಲದ ಮುಕ್ತಾಗಿ ಹೊಸ ಪ್ಲ್ಯಾಂಟ್ ಚಾಲು ಮಾಡೋ ಶಕ್ತಿ ಬರ್ತೈತಿ. ಅದಕ್ಕೆಲ್ಲ ರೈತರು ಈ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಉಳಿಸ್ಕೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಈ ಕಾರ್ಯಕ್ರಮದ ಜೊತೆಗೆ ಅದನ್ನೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ರೈತರು ಇದನ್ನು ತಮ್ಮ ಸ್ವಂತ ಕಾರ್ಯಕ್ರಮ, ಮದುವೆಗೆ ಹೋಗೋದೇನು ಅಷ್ಟು ಮಹತ್ವ ಅಲ್ಲ, ಆ ಮದುವೆಗಿಂತ ಭಾಳ ಮಹತ್ವ ಐತಿ. ದಯವಿಟ್ಟು ಎಲ್ಲರೂ ರೈತರು ಬಂದು ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿ, ಕಳಕಳಿಯ ವಿನಂತಿಯನ್ನು ಮಾಡುತ್ತೇವೆ. ಕೆ ಎಚ್ ಪಾಟೀಲರವರ 100ನೇ ಜನ್ಮ ಶತಮಾನೋತ್ಸವದ ನಿಮಿತ್ತವಾಗಿ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಕೆ ಎಚ್ ಪಾಟೀಲರ ಕೊಡುಗೆ ಅತ್ಯಂತ ಅವಿಸ್ಮರಣೀಯವಾದದ್ದು. ಅವರು ರೈತರಾಗಿ, ರಾಜಕಾರಣಿಯಾಗಿ, ಶೋಷಿತ ಜನಗಳ ಧ್ವನಿಯಾಗಿ, ಗಟ್ಟಿ ರಾಜಕಾರಣಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಆದ ಒಂದು ಹೆಸರನ್ನು ಗಳಿಸಿರುವಂಥ ಮಹಾನ್ ನಾಯಕರು. ಕಾರ್ಖಾನೆಯ ಪ್ರಾರಂಭದಲ್ಲಿ ಇವರ ಜೊತೆಗೂಡಿ ಭೇಟಿ ಪಾಟೀಲರೊಂದಿಗೆ ತಮ್ಮ ಅವಿರತ ಪ್ರಯತ್ನದಿಂದಾಗಿ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಿದೆ. ಈ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಶೆಡ್ಡು ಹೊಡೆಯುವ ರೀತಿಯಲ್ಲಿ ಬೆಳೆದಂಥ ಸಕ್ಕರೆ ಕಾರ್ಖಾನೆಗಳಲ್ಲಿ ಮೊದಲನೇ ಕಾರ್ಖಾನೆ ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಈ ಸಕ್ಕರೆ ಕಾರ್ಖಾನೆ ಅನೇಕ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ, ರೈತರಿಗೆ ಹೆಚ್ಚಿನ ಬೆಲೆಯನ್ನು ನೀಡುವ ಮೂಲಕ ತನ್ನದೇ ಆದ ಹೆಸರು ಗಳಿಸಿಕೊಂಡು ಬಂದಿರುವಂಥ ಒಂದು ಸಕ್ಕರೆ ಫ್ಯಾಕ್ಟ್ರಿ. ಈಗ ಕೆ ಎಚ್ ಪಾಟೀಲರ 100 ವರ್ಷದ ಶತಮಾನೋತ್ಸವದ ಸಮಾರಂಭದಲ್ಲಿ ಸಕ್ಕರೆ ಕಾರ್ಖಾನೆಗೆ ಇನ್ನಷ್ಟು ಆರ್ಥಿಕವಾಗಿ ಸದೃಢ ಮಾಡಬೇಕನ್ನೋ ದೃಷ್ಟಿಯಿಂದ ಇಲ್ಲಿ ವಿದ್ಯುತ್ ಉತ್ಪಾದನೆ ಘಟಕವನ್ನು ಪ್ರಾರಂಭ ಮಾಡೋದಾಗಿರ್ಬೋದು, ಅಥವಾ ಹೆಚ್ಚಿನ ಕಬ್ಬು ನುರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕಾಗಿರ್ಬೋದು. ಹೀಗಾಗಿ ಆರ್ಥಿಕವಾಗಿ ಸದೃಢ ಮಾಡೋದ್ರ ಜೊತೆಗೆ 100 ವರ್ಷಗಳ ಅವರ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಒಂದು ಅವಿಸ್ಮರಣೀಯ ಮಾಡುವ ದೃಷ್ಟಿಯಿಂದ ಈ ಸಕ್ಕರೆ ಕಾರ್ಖಾನೆಯ ಷೇರುದಾರರ ಮತ್ತು ಎಲ್ಲ ಹಿತೈಷಿಗಳ ಸಹಯೋಗದೊಂದಿಗೆ ಷೇರುಗಳನ್ನು ಹೊಸದಾಗಿ ಬಿಡುಗಡೆ ಮಾಡುವ ಮೂಲಕ ಹೆಚ್ಚಿನ ಹಣವನ್ನು ಸಂಗ್ರಹ ಮಾಡಿ ಆರ್ಥಿಕ ಸದೃಢತೆಯೊಂದಿಗೆ ಈ ಸಂಸ್ಥೆಯನ್ನು ಮತ್ತಷ್ಟು ಉತ್ತುಂಗಕ್ಕೆ ಬೆಳೆಸುವುದರ ಮೂಲಕ 100 ವರ್ಷಗಳ ಅವರ ಜನ್ಮ ಶತಮಾನೋತ್ಸವವನ್ನು ಅವಿಸ್ಮರಣೀಯವಾಗಿ ಆಚರಿಸೋಕ್ಕಾಗಿ ಇವತ್ತು ನಂದಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಆಗಿರ್ಬೋದು, ಸರ್ವ ಸದಸ್ಯರಾಗಿರ್ಬೋದು, ಎಲ್ಲ ಜನರು ಸೇರಿ ಬಹಳ ಸದೃಢವಾದ ಮನಸ್ಸಿನಿಂದ ಈ ಕಾರ್ಯವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಈ ಭಾಗದ ಎಲ್ಲ ಸಹಕಾರಿ ಧುರೀಣರಿಗೆ, ಷೇರುದಾರರಿಗೆ, ವ್ಯಾಪಾರಸ್ಥರಿಗೆ ಅಥವಾ ಇನ್ನಿತರ ಎಲ್ಲ ಸರ್ವ ಜನಾಂಗಕ್ಕೂ ಸಹ ಷೇರುಗಳನ್ನು ಕೊಂಡುಕೊಳ್ಳುವ ಮೂಲಕ ಈ ಷೇರುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡಿ ಆರ್ಥಿಕ ಸದೃಢತೆಯನ್ನು ಈ ಸಂಸ್ಥೆಗೆ ಒದಗಿಸುವ ಮೂಲಕ ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವುದರ ಜೊತೆಗೆ ಕೆ ಎಚ್ ಪಾಟೀಲರ 100 ದಿನಗಳ ಜನ್ಮ ಶತಮಾನೋತ್ಸವವನ್ನು ಕಾರ್ಖಾನೆಗೆ ಪ್ರಾರಂಭಿಕ ಹಂತದಲ್ಲಿ ನೀಡಿದ ಸಹಕಾರವನ್ನು ಸ್ಮರಿಸಿಕೊಂಡು ಈ ಕಾರ್ಖಾನೆ ಉತ್ತುಂಗಕ್ಕೆ ಬೆಳೆಸುವ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಹಾಗಾಗಿ ಜನಾಂಗದಲ್ಲಿ ಹೆಚ್ಚಿನ ಷೇರುಗಳನ್ನು ಕೊಂಡುಕೊಳ್ಳುವ ಮೂಲಕ ಈ ಸಂಸ್ಥೆಯನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸಲು ತಾವೆಲ್ಲ ಸಹಕಾರ ನೀಡಬೇಕೆಂದು ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ನಾಯಕ, ಸಹಕಾರ ರಂಗದ ಭೀಷ್ಮ, ಈ ಹುಲಕೋಟೆಯ ಹುಲಿ ಎಂದು ಹೆಸರುವಾಸಿಯಾದಂಥ ಕೆ ಎಚ್ ಪಾಟೀಲರ ಒಂದು 100ನೇ ಶತಮಾನೋತ್ಸವದ
ಈ ಶತಮಾನೋತ್ಸವದ ಜನ್ಮದಿನಾಚರಣೆಯನುಸಾರವಾಗಿ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ವಿಜೃಂಭಣೆಯಿಂದ ಎಲ್ಲ ರೈತರು ಕೃಷ್ಣ 9 ದಿನಾಂಕ 9/3/2025 ನಂದಿ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಲು ಎಲ್ಲರೂ ಕೂಡಿ ಹಮ್ಮಿಕೊಂಡಿದ್ದೇವೆ. ನಂದಿ ಶುಗರ್ ಫ್ಯಾಕ್ಟ್ರಿ 1986ರಲ್ಲಿ 82ರಲ್ಲಿ ಷೇರು ಕನೆಕ್ಷನ್ ಚಾಲೂ ಮಾಡಿ 84ನೇ ಇಸ್ವಿಗೆ ಮುಕ್ತಾಯಗೊಂಡು ಇದನ್ನು ಸಹಕಾರಿ ರಂಗದ ಒಂದು ಫ್ಯಾಕ್ಟ್ರಿ ಮಾಡಬೇಕಾದ್ರೆ KH ಪಾಟೀಲ್ರ ಒಂದು ಸಹಾಯ ನಮ್ಮ ಮೇಲಿದ್ದಾಗ ಇಂದಿರಾ ಗಾಂಧಿಯವರ ಒಂದು ಅನುಮೋದನೆಯಿಂದ ನಮಗೆ KH ಪಾಟೀಲ್ರು ನಮ್ಮ ನಂದಿ ಫ್ಯಾಕ್ಟ್ರಿ ಲೈಸೆನ್ಸನ್ನು ಕೊಡಿಸಿದ್ದಾರೆ. ಇವತ್ತು ಅವ್ರ ಸವಿ ನೆನಪಿಗಾಗಿ ಫ್ಯಾಕ್ಟ್ರಿ ಒಂದು ವಿಸ್ತರಣಾ ಘಟಕ ಮಾಡೋ ಸಲುವಾಗಿ ಈಗ ನಮ್ಮದು 6,000 TCD ಸಕ್ಕರೆ ಕಾರ್ಖಾನೆ ಇದೆ. ಇದನ್ನು 12 ವರ್ಷ TCD ಕಾರ್ಖಾನೆಯನ್ನು ಮಾಡಲು ಎಲ್ಲ ರೈತ ಬಾಂಧವರು ಬೋರ್ಡ್ನವರು ಕೂಡಿಕೊಂಡು ವಿಸ್ತರಣೆ ಮಾಡುವ ಸಲುವಾಗಿ ಇದರ ಷೇರು ಸಂಗ್ರಹ ಮಾಡುವ ಸಲುವಾಗಿ ಅನೇಕ ಅವಳಿ ಜಿಲ್ಲೆಯ ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡಿ, ರೈತರು, ಕಮಿಟಿಯವರು ಎಲ್ಲರೂ ಕೂಡಿ ಇವತ್ತು ನಾವು ಈ ನಂದಿ ಫ್ಯಾಕ್ಟ್ರಿಯನ್ನು ಇನ್ನಟ ಉನ್ನತ ಮಟ್ಟಕ್ಕೆ ಹೋಗಲು ಎಲ್ಲರೂ ಶ್ರಮ ವಹಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿ, ನಾಯಕ ಸಹಕಾರ ರಂಗದ ಭೀಷ್ಮ, ಈ ಹುಲಕೋಟೆಯ ಹುಲಿ ಎಂದು ಹೆಸರುವಾಸಿಯಾದಂಥ KH ಪಾಟೀಲರ ಒಂದು 100ನೇ ಶತಮಾನೋತ್ಸವದ ಜನ್ಮದಿನಾಚರಣೆಯನುಸಾರವಾಗಿ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ವಿಜೃಂಭಣೆಯಿಂದ ಎಲ್ಲ ರೈತರು ಕೃಷ್ಣ 9 ದಿನಾಂಕ 9/3/2025 ನಂದಿ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಲು ಎಲ್ಲರೂ ಕೂಡಿಕೊಂಡಿದ್ದೇವೆ. ನಂದಿ ಶುಗರ್ ಫ್ಯಾಕ್ಟ್ರಿ 1986ರಲ್ಲಿ 82ರಲ್ಲಿ ಷೇರು ಕನೆಕ್ಷನ್ ಚಾಲೂ ಮಾಡಿ 84ನೇ ಇಸ್ವಿಗೆ ಮುಕ್ತಾಯಗೊಂಡು ಇದನ್ನು ಸಹಕಾರಿ ರಂಗದ ಒಂದು ಫ್ಯಾಕ್ಟ್ರಿ ಮಾಡಬೇಕಾದ್ರೆ KH ಪಾಟೀಲ್ರ ಒಂದು ಸಹಾಯ ನಮ್ಮ ಮೇಲಿದ್ದಾಗ ಇಂದಿರಾ ಗಾಂಧಿಯವರ ಒಂದು ಅನುಮೋದನೆಯಿಂದ ನಮಗೆ KH ಪಾಟೀಲ್ರು ನಮ್ಮ ನಂದಿ ಫ್ಯಾಕ್ಟ್ರಿ ಲೈಸೆನ್ಸನ್ನು ಕೊಡಿಸಿದ್ದಾರೆ. ಇವತ್ತು ಅವ್ರ ಸವಿ ನೆನಪಿಗಾಗಿ ಫ್ಯಾಕ್ಟ್ರಿ ಒಂದು ವಿಸ್ತರಣಾ ಘಟಕ ಮಾಡೋ ಸಲುವಾಗಿ ಈಗ ನಮ್ಮದು 6,000 TCD ಸಕ್ಕರೆ ಕಾರ್ಖಾನೆ ಇದೆ. ಇದನ್ನು 12 ವರ್ಷ TCD ಕಾರ್ಖಾನೆಯನ್ನು ಮಾಡಲು ಎಲ್ಲ ರೈತ ಬಾಂಧವರು ಬೋರ್ಡ್ನವರು ಕೂಡಿಕೊಂಡು ವಿಸ್ತರಣೆ ಮಾಡುವ ಸಲುವಾಗಿ ಇದರ ಷೇರು ಸಂಗ್ರಹ ಮಾಡುವ ಸಲುವಾಗಿ ಅನೇಕ ಅವಳಿ ಜಿಲ್ಲೆಯ ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡಿ, ರೈತರು, ಕಮಿಟಿಯವರು ಎಲ್ಲರೂ ಕೂಡಿ ಇವತ್ತು ನಾವು ಈ ನಂದಿ ಫ್ಯಾಕ್ಟ್ರಿಯನ್ನು ಇನ್ನಟ ಉನ್ನತ ಮಟ್ಟಕ್ಕೆ ಹೋಗಲು ಎಲ್ಲರೂ ಶ್ರಮ ವಹಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಾನು Shri S.K. Belubbi PU Science College and Shri Ellamadevi CBSE School Kolar, ವಿಜಯಪುರ ಡಿಸ್ಟ್ರಿಕ್ಟ್ ಅಲ್ಲಿ ನೆಲೆಸಿದ್ದು 2021ರಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ್ ಸಂಗಪ್ಪ ಬೆಳುಬ್ಬಿ ಅವರಿಂದ ಸ್ಥಾಪನೆಗೊಂಡು ಎಲ್ಲ ಸಾಮಾನ್ಯ ವರ್ಗದ ಜನತೆಯ ಮಕ್ಕಳಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ದೊರೆಯಲಿ ಎಂಬ ಶ್ರೇಷ್ಠ ಧ್ಯೇಯದೊಂದಿಗೆ ದಾಪುಗಾಲಿಡುತ್ತಾ ಮುನ್ನಡೆಯುತ್ತಿದೆ. ಈ ಸಂಸ್ಥೆಯಲ್ಲಿ ಅಚ್ಚುಕಟ್ಟಾದ ಪರಿಸರ ಸ್ನೇಹಿ ವಾತಾವರಣ ಇದ್ದು ವಿಶಾಲವಾದ ಪ್ರಾಂಗಣವನ್ನು ಹೊಂದಿದೆ ಹಾಗೂ ಅತ್ಯುತ್ತಮವಾದ ಮೂಲ ಸೌಕರ್ಯಗಳನ್ನು ಕೂಡ ಒಳಗೊಂಡಿದೆ. ಎಲ್ಲ ತರಗತಿಗಳಲ್ಲಿ ಉತ್ತಮವಾದ ಗಾಳಿ ಬೆಳಕಿನ ವ್ಯವಸ್ಥೆ ಇದ್ದು ಸಿಸಿಟಿವಿ ಹಾಗೂ ಪ್ರೊಜೆಕ್ಟರ್ಸ್ ಗಳನ್ನು ಅಳವಡಿಸಲಾಗಿದೆ. ವಿಜ್ಞಾನ, ಗಣಿತ, ಕಲೆ, ಸಂಗೀತ ಪ್ರಯೋಗಾಲಯಗಳು, ವಿಶಾಲವಾದ ಕ್ರೀಡಾಂಗಣ,
ಕ್ಯಾಂಟೀನ್, ಈಜುಕೊಳ, ಸುಸಜ್ಜಿತ ಮತ್ತು ಸುರಕ್ಷಿತವಾದ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ವೈದ್ಯಕೀಯ ವ್ಯವಸ್ಥೆ, ಹೀಗೆ ಇನ್ನೂ ಹಲವಾರು ವ್ಯವಸ್ಥೆಗಳನ್ನು ನಮ್ಮ ಶ್ರೀ ಯಲ್ಲಮ್ಮದೇವಿ ಸಿಬಿಎಸ್ಇ ಸ್ಕೂಲ್ ಹಾಗೂ ಕಾಲೇಜ್ ಒಳಗೊಂಡಿದೆ. ಬನ್ನಿ, ತಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ಇಂದೇ ಭೇಟಿ ಕೊಡಿ. ಶ್ರೀ ಎಸ್ಕೆ ಬೆಳುಬಿ ಪಿಯು ಸೈನ್ಸ್ ಕಾಲೇಜ್ ಅಂಡ್ ಶ್ರೀ ಯಲ್ಲಮ್ಮದೇವಿ ಸಿಬಿಎಸ್ಇ ಸ್ಕೂಲ್ ಕೋಲಾರ್, ವಿಜಯಪುರ ಡಿಸ್ಟ್ರಿಕ್ಟ್ 812387